ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ಸ್ಲೀವ್ಲೆಸ್ ಬ್ಲೌಸು ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಿಂದೆ ವಿಡಿಯೋದಲ್ಲಿ ಇದ್ರ ಕಟ್ಟಿಂಗ್ ತೋರಿಸಿದ್ದೆ. ಈಗ ಅದು ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡಿ. ಈಗ ಬ್ಯಾಕ್ ಪೀಸು ಈಗ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಅದು ಫೋಲ್ಡ್ ಮಾಡಿ 1 ಇಂಚಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಯಾವ ಥರ ಅಂತ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 3 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 1.5 ಇಂಚಿಗೆ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫಿಲ್ಟಿಗೆ. ಸೇಮ್ ಬ್ಯಾಕ್ಗೂ ಅದೇ ಥರ ಮಾಡ್ಕೊತಾ ಇದ್ದೀನಿ. ಈಗ ಮುಂದಿನ ಭಾಗ ಅದು ಅಷ್ಟೇ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಅಲ್ಲಿಂದ 2 ಇಂಚಿಗೆ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ಅದರ ಸೆಂಟ್ರಿಂದ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಈಗ ಹೊಸ್ದಾಗಿ ಕಲಿತಾ ಇರೋರಿಗೆ ಚೆನ್ನಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಫ್ರಂಟು ಯಾವ ಥರ ಫಿಲ್ಟ್ ಬರುತ್ತೆ, ಬಫ್ ಬರೋದು ಯಾವ ಥರ ಅಂತ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡು. ಪ್ಲೀಸ್ ಸಪೋರ್ಟ್ ಮಾಡಿ. ಇದೇ ಥರ ನೋಡಿ, ಈ ಥರ ಫೋಲ್ಡ್ ಮಾಡಿದ್ದಾಯಿತು. ಈಗ ಸ್ಟಿಚ್ ಮಾಡಿಕೊಂಡೆ. ಈಗ ಲೆವೆಲ್ ನೋಡ್ಕೊತಾ ಇದ್ದೀನಿ. ಎಲ್ಲ ಕಡೆಯೂ ಒಂದೇ ರೀತಿಯಲ್ಲಿ ಬಂದಿರುತ್ತೆ, ಸ್ವಲ್ಪನೂ ಹೆಚ್ಚು ಕಮ್ಮಿ ಬರಲ್ಲ. ಈಗ ಅದಕ್ಕೆ ಬೆಲ್ಟ್ ಪಟ್ಟಿ ಯಾವ ಥರ ಕೊಡಬೇಕು ಅಂತ ನೋಡ್ತಾ ಇದ್ದೀನಿ. ಅದಕ್ಕೆ ಬ್ಯಾಕ್ ಇನ್ನೊಂದು ಪೀಸ್ ಕೊಟ್ಕೊಂಡು 1/4 ಇಂಚಷ್ಟು ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಆಪೋಸಿಟ್ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ಈಗ ಅದರ ಸೆಂಟ್ರಿಗೆ ಒಂದು ಕಿನಾರಿಯಷ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ಅದನ್ನು ಫೋಲ್ಡ್ ಮಾಡಿ ಪಾಯಿಂಟೆಡ್ ಥರ ಹಾಕ್ಕೋತಾ ಇದ್ದೀನಿ. ಆ ಕಚ್ಚಾ ಎಲ್ಲ ಒಳಗಡೆ ಬರೋ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಪಾಯಿಂಟೆಡ್ ಥರ ಹಾಕ್ಕೊಂಡ್ಮೇಲೆ ಈ ಥರ ಬಂದಿದೆ. ಈಗ ಎಲ್ಲ ಲೆವೆಲ್ ಇದೆಯಾ ಅಂತ ನೋಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಯಾವುದಾದ್ರೂ ಎಕ್ಸ್ಟ್ರಾ ಇತ್ತು ಅಂದರೆ ಈ ಥರ ಕಟ್ ಮಾಡ್ಕೊಳ್ಳಿ. ಈಗ ಫ್ರಂಟ್ಗೆ ಸ್ಟಿಚ್ ಮಾಡೋಣ. ಬಾಡಿ ಪೀಸ್ಗೆ ಇಟ್ಕೊಂಡು ಸ್ಟಿಚ್ ಮಾಡೋಣ. ಇದು ಕಚ್ಚಾ ಬಂದು ಬಟನ್ ಕಡೆ ಮಾತ್ರ ಬರಬೇಕು. ಅದಕ್ಕೋಸ್ಕರ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಕೆಳಗಡೆಯಿಂದ ಮಾಡಿದ್ರು ಅಷ್ಟೇ, ಕಚ್ಚಾ ಮಾತ್ರ ಬಟನ್ ಕಡೆ ಬರೋ ಥರ ಮಾಡ್ಕೋಬೇಕು. ಈಗ ಎರಡು ಒಂದೇ ಲೆವೆಲ್ಗಿದೆ. ಈಗ ಬಟನ್ ಪಟ್ಟಿ ಸ್ಲೀವ್ ಪಟ್ಟಿ ಮಾಡೋಣ. ಈಗ ನೋಡಿ, ಅದು 1.5 ಇಂಚಿಗೆ ಮಾಡ್ಕೋತಾ ಇದ್ದೀನಿ ಬಟನ್ ಪಟ್ಟಿ. ಈಗ ಕಾಜಾ ಪಟ್ಟಿನೂ ಅಷ್ಟೇ 2 ಇಂಚಿಂದ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಬಟನ್ ಪಟ್ಟಿ ಮೇಲೆ ಈಗ ಒಂದು ಕಿನಾರಿ ಮಾಡ್ಕೋಬೇಕು ಉಕ್ಸ್ ಪಟ್ಟಿ ಮೇಲೆ. ಈಗ ಅದು ಫೋಲ್ಡ್ ಮಾಡಿಕೊಂಡು ನಾವೀಗ ಮಾಮೂಲಿ ಆರ್ಡಿನರಿ ಬ್ಲೌಸ್ಗೆ ಯಾವ ಥರ ಉಕ್ಸ್ ಪಟ್ಟಿಗೆ ಮಾಡಬೇಕು ಆ ಥರ ಮಾಡ್ತಾಯಿದ್ದೀನಿ ಇದಕ್ಕೆ. ಈಗ ಇದು ನೋಡಿ, ಯಾವ ಥರ ಫೋಲ್ಡ್ ಮಾಡ್ಕೊಂಡು ಎಲ್ಲ ಒಳಗಡೆ ಕಚ್ಚಾ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಬಾಡಿ ಮೇಲೆ ಬರೋ ಥರ ಉಕ್ಸ್ ಪಟ್ಟಿ. ಈಗ ಕಾಜಾ ಪಟ್ಟಿ ನೋಡಿ, ನಾನು ಮಿಷನಲ್ಲೇ ಕಾಜಾ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಯಾವ ಥರ ಎಷ್ಟಿದೆ ಅಂತ ನೋಡಿಕೊಂಡು ಸೇಮ್ ಅದೇ ಥರ ಮಾರ್ಕ್ ಮಾಡ್ಕೊತಿದ್ದೀನಿ. ಮಾರ್ಕ್ ಮತ್ತು ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ ಮಿಷಿನಲ್ಲೇ ಮಾಡ್ಕೊಳ್ಳೋ ಥರ ಮಾಡ್ತಾಯಿದ್ದೀನಿ. ನೋಡಿ, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಕೊಡಿ. ನಿಮ್ಗೆ ಯಾವ ವೀಡಿಯೋ ಇಷ್ಟ ಆಯಿತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ನೋಡಿ, ಈಗ ನೋಡಿದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಬಂದಿದ್ದಕ್ಕೆ ಅದನ್ನು ರೌಂಡ್ ಮಾರ್ಕ್ ಹಾಕಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ಶೇಪ್ ಕರೆಕ್ಟ್ ಬರ್ತಾಯಿದೆ ನೆಕ್ಕು. ಈಗ ನೋಡಿ, ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಶೋಲ್ಡರ್ ಹತ್ರ ಅಟ್ಯಾಚ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಬಂದಿದೆ, ಅದಕ್ಕೋಸ್ಕರ ನಾನೀಗ ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದು ಲೈನಿಂಗ್ ಬ್ಲೌಸ್ ಅಲ್ಲ, ಅದಕ್ಕೋಸ್ಕರ ನೀಟಾಗಿ ಬರ್ತಾಯಿದೆ. ನೆಕ್ಸ್ಟ್ ಟೈಮ್ ನಾನು ನಿಮಗೆ ಲೈನಿಂಗ್ ಬ್ಲೌಸ್ ತೋರಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ಇದನ್ನು ಮಾರ್ಕ್ ಹಾಕಿರೋದನ್ನು ಕಟ್ ಮಾಡಿರೋದನ್ನು ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿ ಮತ್ತು ಈ ವಿಡಿಯೋ ನೋಡಿ, ಚೆನ್ನಾಗಿ ಅರ್ಥ ಆಗುತ್ತೆ ಯಾವ ಥರ ಸ್ಟಿಚ್ ಮಾಡ್ಕೋಬೇಕು, ಯಾವ ಥರ ಮಾಡಬೇಕು ಅಂತ. ಈಗ ಡಬಲ್ ಸ್ಟಿಚ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಸ್ಟಿಚ್ ಎಲ್ಲೂ ಇದಾಗಬಾರ್ದು ಅಂತ. ನೋಡಿ, ಈಗ ಆಗಿದೆ. ಈಗ 1 ಇಂಚಷ್ಟು ಪಟ್ಟಿ, 1.5 ಇಂಚಷ್ಟು ಪಟ್ಟಿನ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನೆಕ್ಗೆ ಮತ್ತು ಸ್ಲೀವ್ಗೆ ಎಲ್ಲನೂ ಇದೇ ಪಟ್ಟಿನ ಕೊಡ್ತೀನಿ. ಈಗ ಪಟ್ಟಿ ಕೊಟ್ಟು ಒಳಗಡೆ ಫೋಲ್ಡ್ ಮಾಡೋ ಥರ
ಇದಕ್ಕೆ ನಾನು ಎಮ್ಮಿಂಗೆ ನೆಕ್ಗೆ ಮಾಡ್ತಾಯಿರೋದು, ಅದಕ್ಕೋಸ್ಕರನೇ ಇದನ್ನೇ ಕೊಡ್ತಾಯಿದ್ದೀನಿ. ನೋಡಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೆಕ್ ರೌಂಡ್ ಶೇಪ್ ಇರೋ ಹತ್ರ ಒಂದು ಫಿಲ್ಟ್ ಕೊಟ್ಕೋಬೇಕು. ಅದೇ ಥರ ಸ್ಟಿಚ್ ಮಾಡ್ಕೋಬೇಕು, ಇಲ್ಲ ಅಂದರೆ ರೌಂಡ್ ಸರಿಯಾಗಿ ಬರಲ್ಲ. ಅದಕ್ಕೋಸ್ಕರ ರೌಂಡ್ ಶೇಪ್ ಇರೋ ಹತ್ರ ಒಂದು ಫಿಲ್ಟ್ ಥರ ಮೇಲ್ಗಡೆ ಪಟ್ಟಿಯಿಂದ ಕೊಡಲೇಬೇಕು. ಆಗ ನೀಟಾಗಿ ರೌಂಡ್ ಶೇಪ್ ಬರುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿದ ತಕ್ಷಣ ಹಂಗೆ ಅರ್ಥ ಆಗುತ್ತೆ. ಆದಷ್ಟು ಟ್ರೈ ಮಾಡಿ. ನೋಡಿ ಈಗ ಬಂದಿದೆ. ಇದನ್ನು ನಾನು ಯಾವ ಥರ ಮಾಡೋದು ಅಂತ ನೋಡಿ. ಆದಮೇಲೆ ಒಂದು ಕಿನಾರಿ ಹಾಕ್ಕೋತಾಯಿದ್ದೀನಿ. ಫೋಲ್ಡ್ ಮಾಡಿಕೊಂಡು ಕಚ್ಚಾ ಆ ಕಡೆ ಬರೋ ಥರ ಒಂದು ಕಿನಾರಿ ಹಾಕ್ತಾಯಿದ್ದೀನಿ. ನೀಟಾಗಿ ಬರುತ್ತೆ. ಆಗ ಹೆಮ್ಮಿಂಗ್ ಮಾಡೋದಕ್ಕೂ ಅಷ್ಟೇ ನೀಟಾಗಿ ಬರುತ್ತೆ. ಈ ಥರ ಮಾಡ್ಕೊಂಬಿಟ್ಟು ಇದನ್ನು ಫೋಲ್ಡ್ ಮಾಡಿ ಒಂದು ಸಾರಿ ಸ್ಟಿಚ್ ಮಾಡ್ಕೊಂಬಿಡೋಣ. ಆಮೇಲೆ ನಾವು ಹೆಮ್ಮಿಂಗ್ ಮಾಡ್ಕೊಂಡಿದ್ದಾದಮೇಲೆ ಈ ಸ್ಟಿಚ್ಚನ್ನ ಓಪನ್ ಮಾಡ್ಕೋಬೋದು. ಅದಕ್ಕೋಸ್ಕರ ಈಗ ನೋಡಿ ದೊಡ್ಡದಾಗಿ ಸ್ಟಿಚ್ ಮಾಡ್ಕೋತಾಯಿದ್ದೀನಿ. ಬೇಗ ಬೇಗ ಮಾಡ್ಕೋತಾಯಿದ್ದೀನಿ. ಇದನ್ನು ನೀಟಾಗಿ ಬರುತ್ತೆ ರೌಂಡಿ ಶೇಪ್. ಆಯಿತಾ? ಈ ಥರ ಆದಮೇಲೆ ನೋಡಿ ಈ ಥರ ಬಂದಿದೆ. ನೋಡಿ ರೌಂಡ್ ಯಾವ ಥರ ಬಂದಿದೆ. ಈಗ ಸ್ಲೀವ್ಗೂ ಅದೇ ಥರ ಪಟ್ಟಿನ ಕೊಡ್ತಾಯಿದ್ದೀನಿ. ಯಾಕಂದರೆ ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ ಸ್ಲೀವ್ ಇಲ್ವಲ್ಲ, ಅದಕ್ಕೋಸ್ಕರ ಆ ಕಚ್ಚಾ ಕವರ್ ಆಗೋದಕ್ಕೋಸ್ಕರ ಅದೇ ಥರ ಪಟ್ಟಿ ಕೊಟ್ಟು ಸೇಮ್ ರೌಂಡಲ್ಲಿ ಇದಕ್ಕೂ ಫಿಲ್ಟ್ ಕೊಡಬೇಕು. ಅದೇ ಥರ ಕೊಟ್ಟು ನಾನಿಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಸೇಮ್ ಇದೇ ಥರ ಮಾಡ್ಕೋಬೇಕು. ರೌಂಡ್ ಶೇಪಲ್ಲಿ ಫಿಲ್ಟ್ ಕೊಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಕಚ್ಚಾ ಏನು ಬರಲ್ಲ, ಈಸಿಯಾಗಿ ಫೋಲ್ಡ್ ಆಗುತ್ತೆ, ರೌಂಡ್ ಶೇಪು ಬರುತ್ತೆ. ಇದಕ್ಕೂ ಸೇಮ್ ಕಿನಾರಿ ಕೊಟ್ಬಿಟ್ಟು ಫೋಲ್ಡ್ ಮಾಡೋಣ. ಬಟ್ ಇದಕ್ಕೆ ಹೆಮ್ಮಿಂಗ್ ಮಾಡಲ್ಲ, ಇದಕ್ಕೆ ಹೆಮ್ಮಿಂಗ್ ಮಾಡ್ತೀವಿ. ಆ ಥರ ನೆಕ್ಕಿಗೆ ಮಾತ್ರ ಹೆಮ್ಮಿಂಗ್ ಮಾಡ್ಕೊಳ್ಳಿ. ಇದಕ್ಕೆ ಹಾಗೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಕರೆಕ್ಟಾಗಿ ಲೆವೆಲ್ಗೆ ಹಾಕ್ಕೋಬೇಕು. ಎರಡೂ ಕಡೆ ಅದೇ ಥರ ಮಾಡ್ಕೊತಾ ಇದ್ದೀನಿ ನಾನೀಗ. ಎರಡೂ ಕಡೆ ಆದಮೇಲೆ ಅದನ್ನು ಫೋಲ್ಡ್ ಮಾಡಿ ಮಾಡ್ಕೊಳ್ಳೋಣ. ನೋಡಿ ಈಗ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಒಂದೇ ಲೆವೆಲ್ಗೆ ಬರುತ್ತೆ ಅದು. ನೋಡಿ ಯಾವ ಥರ ಬಂದಿದೆ ಅಂತ. ರೆಡಿಯಾಗಿದೆ ನೋಡಿ ಬ್ಲೌಸು. ಈಗ ಸೈಡ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಕರೆಕ್ಟಾಗಿದೆ, ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ದಾಯಿತು ಅಳತೆ ಬ್ಲೌಸ್ ನೋಡಿ. ಈಗ ಫಿಲ್ಟ್ ಒಂದೆರಡು ಇಟ್ಕೊಳ್ಳೋಣ. ಬ್ಯಾಕ್ ಸೈಡು ಫಿಲ್ಟ್ ಇಟ್ಕೋಬೇಕು. ನಮಗೆ ಬ್ಲೌಸ್ಗೆ ಎಷ್ಟು ಲೂಸ್ ಬೇಕೋ ಅದು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ನೋಡಿ ಅಲ್ಲಿಂದ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ಅಳತೆ ಬ್ಲೌಸ್ ನೋಡಿಕೊಂಡು ಅದರ ಅಳತೆಯಿಂದ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಯಾವ ಅಳತೆಗೆ ಅಂತ ಕರೆಕ್ಟಾಗಿ ಬರೋ ಥರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ಈಗ ರೆಡಿ ಆಗಿದೆ. ಯಾವ ಥರ ಬಂದಿದೆ ಅಂತ ನೋಡಿ. ಇನ್ನೂ ಸ್ವಲ್ಪ ಲೂಸ್ ಇರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ಟಿಚ್ಚು ಪಕ್ಕದಲ್ಲಿ ಬಾಡಿ ಪೀಸ್ಗೆ ಇನ್ನೊಂದು ಸ್ವಲ್ಪ ಮಾಡ್ಕೊಂಡಿದ್ದಾಯಿತು. ಈಗ ನೋಡಿ ಯಾವ ಥರ ಇದೆ ಅಂತ. ಕರೆಕ್ಟಾಗಿ ಬಂದಿದೆ. ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ